two hockey players of opposite team while trying to hit a hockey ball on the ground collide and immediately become entangled. ಎಂಟ್ಯಾಂಗಲ್ ಅಂತ ಹೇಳಿದ್ರೆ ಒಟ್ಟಿಗೆ ಹೋಗೋದು, ಆಯಿತಾ. ಈ ಕೂದಲು ಗಂಟಾಗುತ್ತೆ ನೋಡಿ, ಅದೇ ಎಂಟ್ಯಾಂಗಲ್ಡ್ ಅಂತ ಹೇಳ್ತೀವಿ. ದ ಹೇರ್ ಎಸ್ ಗಾಟ್ ಎಂಟ್ಯಾಂಗಲ್ಡ್ ಅಂತ ಹೇಳಿದ್ರೆ ಈ ಗುದ್ದಿದಾಗ ಕೈನೋ ಕಾಲ್ನೋ ಸಿಕ್ಕಾಕೊಂಡು ಒಂದು ಯೂನಿಟ್ ಆಗಿ, ಸಿಂಗಲ್ ಯೂನಿಟ್ ಆಗಿ ಅವರು ಮುಂದೆ ಹೋಗ್ತಾರೆ, ಸರಿನಾ. ಒಂದು ಕಡೆ ಯಾವುದೋ ಒಂದು ಕಡೆ ಬೀಳ್ತಾರೆ. ಅದು ಯಾವ ಕಡೆ ಬೀಳ್ತಾರೆ, ಏನು ಕತೆ ಅಂತ ಹೇಳಿ ಈ ಪ್ರಶ್ನೆ. One has a mass of 60 kg, ಇದು ಕೆ ಜಿಯಲ್ಲಿದೆ, was moving with a velocity of 5 meter per second, while the other has a mass of 55 kg and moving faster with a velocity of 3 meter per second towards the first player. In which direction and with what velocity will they move after they become entangled? Assume that the frictional force acting between the feet of the two players and the ground is negligible. ಸರಿನಾ, ಇದು ನಿಮ್ಮ ಪ್ರಶ್ನೆ. ಕಾನ್ಸೆಪ್ಟ್ ಏನು ಉಪಯೋಗಿಸ್ತೀವಿ ಇಲ್ಲಿ ಅಂತ ಹೇಳಿದ್ರೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್. ಸೊ ನಿಮ್ಮ ಚಿತ್ರ ಹೇಗೆ ಕಾಣುತ್ತೆ ಇಲ್ಲಿ, ಹೇಗೆ ಕಾಣುತ್ತೆ ಅಂತ ಹೇಳಿದ್ರೆ ನಿಮ್ಮ ಹತ್ರ ಎರಡು ಆಬ್ಜೆಕ್ಟ್ ಇದೆ, ಆಬ್ಜೆಕ್ಟ್ ನಂಬರ್ 1 ಆ್ಯಂಡ್ 2. ಆ್ಯಕ್ಚುಲಿ ಆಬ್ಜೆಕ್ಟ್ ಅಲ್ಲ, ಇಬ್ಬರು ಪ್ಲೇಯರ್ ಇದ್ದಾರೆ. ಒಬ್ಬರು ಲೆಫ್ಟ್ ಮತ್ತೊಬ್ಬರು ರೈಟ್, ಅಲ್ಲಲ್ಲ, ಒಬ್ಬರು ರೈಟ್ ಮತ್ತೊಬ್ಬರು ಲೆಫ್ಟ್, ಈ ದಿಕ್ಕಲ್ಲಿ ಮುಂದೆ ಹೋಗ್ತಾರೆ ಅಲ್ವಾ. ಸರಿನಾ, ಪ್ರಶ್ನೆ ನೋಡ್ಕೊಂಡು ಒಂದ್ಸತಿ ನೋಡ್ಕೊಳ್ಳೋಣ ನೋಡಿ. Two hockey players of opposite team while trying to hit a hockey ball on the ground, ಇದೆಲ್ಲ ತೊಂದರೆ ಇಲ್ಲ. One has a mass of m1 60 kg ಯಲ್ಲಿದೆ and was moving with a velocity of v1, ಅಲ್ಲ, ಇದು u1 ಅಲ್ವಾ. ಬಿಫೋರ್ ಕೊಲಿಷನ್ ಅದನ್ನು ಬರಿಬೇಕಾಯ್ತು ನಾನು. ದಿಸ್ ಇಸ್ ಬಿಫೋರ್ ಕೊಲಿಷನ್, ಬಿಫೋರ್ ಕೊಲಿಷನ್ ಇದೆಲ್ಲ ಆಗ್ತಾ ಇರೋದು ಅವ್ರು ಡಿಕ್ಕಿ ಹೊಡೆಯೋದಕ್ಕಿಂತ ಮುಂಚೆ. U1 ಏನು ಬರುತ್ತೆ ಇಲ್ಲಿ, ಇಟ್ ಈಸ್ 5 ಮೀಟರ್ ಪರ್ ಸೆಕೆಂಡ್. ಮತ್ತೊಬ್ಬರು ಅವ್ರ ತೂಕ 55. ನಾವು ರೈಟ್ನ ಪಾಸಿಟಿವ್ ಅಂತ ಹೇಳಿ ತಗೊಳ್ಳೋಣ. ಹಾಗಾಗಿ ಇದು ಯಾವುದೋ U2 ನೆಗೆಟಿವ್ ವ್ಯಾಲ್ಯೂ ಬರುತ್ತೆ, -6 ಮೀಟರ್ ಪರ್ ಸೆಕೆಂಡ್ ಅಲ್ವಾ. ಟುವರ್ಡ್ಸ್ ದ ಫಸ್ಟ್ ಪ್ಲೇಯರ್ ಅಂತ, ಟುವರ್ಡ್ಸ್ ಅಂತ ಹೇಳಿದ್ರೆ ಅವ್ರ ಕಡೆ ಹೀಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿ. ಇನ್ ವಿಚ್ ಡೈರೆಕ್ಷನ್ ಆ್ಯಂಡ್ ವಿತ್ ವಾಟ್ ವೆಲಾಸಿಟಿ ವಿಲ್ ದೇ ಮೂವ್ ಆಫ್ಟರ್ ದೇ ಬಿಕಮ್ ಎಂಟ್ಯಾಂಗಲ್ಡ್. ಆಫ್ಟರ್ ಕೊಲಿಷನ್ ದಿಸ್ ಇಸ್ 1 2, ಈ ಕಡೆನೋ ಆ ಕಡೆನೋ ಹೋಗ್ತಾರೆ, ನಮ್ಗೆ ಗೊತ್ತಿಲ್ಲ ಅದು. ಇವಾಗ ವಿ ಅಂತ ಹೇಳಿ ಸುಮ್ಮನೆ ಈ ಥರ ಬರ್ಕೊಳ್ಳೋಣ. ಮಾಸ್ ಇಲ್ಲಿ ಬಂದು ಕಂಬೈನ್ಡ್ ಮಾಸ್ ಆಗುತ್ತೆ 60 + 55, 115 kg ನಿಮ್ಮ ಕಂಬೈನ್ ಮಾಸ್ ಅಲ್ವಾ. ಇವಾಗ ವರ್ಕಿಂಗ್ ಏನು ಹೇಳಬೇಕು, ಆ್ಯಸ್ ಪರ್ ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಏನು ಹೇಳ್ತಿದ್ದೋ, ದ ಇನಿಷಿಯಲ್ momentum of the system is equal to final momentum of the system ಅಲ್ವಾ. ಇದೇ ನಿಮ್ಮ ಲಾ ಹೇಳೋದು. ಸೊ ಇದನ್ನು ಬಿಡಿಸಿ ಫಾರ್ಮುಲಾ ಬರೆದಾಗ m1u1 + m2u2 is equal to m1v + m2v ಆಗುತ್ತೆ, ಸರಿನಾ. m1 ಏನೋ 60, ಯು ಏನು 5, u1 ಇದು 55 - 6 ಇಸ್ ಈಕ್ವಲ್ ಟು ಇದು 115 ಅಲ್ವಾ. m1 + m2 ಇದು 115 ಇಂಟು ವಿ ಬರುತ್ತಿದ್ದು. ಹಾಂ, ಇಲ್ಲಿ ಹುಡುಗರ ಇದು ಕ್ಯಾಲ್ಕುಲೇಟ್ ಮಾಡೋದಕ್ಕೆ r ಕಾಮನ್ ತೆಕ್ಕೊಳ್ಳಿ, ಇದೇನಾಗುತ್ತೆ 50 ಆಗುತ್ತೆ ಅಲ್ವಾ. 60ರಲ್ಲಿ 6 ಹೊರಗಡೆ ಬಂತು ಅಂತ ಹೇಳಿದ್ರೆ 10 ಉಳ್ಕೊಳುತ್ತೆ. 10 × 5 ಇಸ್ 50. ಇಲ್ಲಿ -1 ಉಳ್ಕೊಳುತ್ತೆ, ಇದು -55 ಆಗುತ್ತೆ. ದಿಸ್ ಇಸ್ ಈಕ್ವಲ್ ಟು 115v. ಸೊ 115 ಡಿವೈಡ್ ಬೈ 115 ಬೋತ್ ದ ಸೈಡ್ಸ್. ಇದು -5 ಆಗುತ್ತಲ್ವಾ, -5 ಡಿವೈಡ್ ಬೈ 115 ಇಸ್ ಈಕ್ವಲ್ ಟು v. ಕನ್ಫ್ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ತೆಗೆದುಬಿಡ್ತೀನಿ ತೊಗೊಳ್ಳಿ. 115 115 ಸರಿ ಅಲ್ವಾ.
ಇದು -1 5 1 -1 is -5 5 2 3 ಸೊ -6/23 ಮೀಟರ್ ಪರ್ ಸೆಕೆಂಡ್. ಈ ನೆಗೆಟಿವ್ ವ್ಯಾಲ್ಯೂ ಏನು ಹೇಳ್ತಾ ಇದೆ? ನೆಗೆಟಿವ್ ಅಂತ ಹೇಳಿದ್ರೆ ಎಡಗಡೆ ಅಲ್ವಾ? ಹಾಂ, ಎಡಗಡೆ. ರೈಟ್ ಈಸ್ ಪಾಸಿಟಿವ್ ಅಂತ ಹೇಳಿ ತೊಗೊಂಡಿದ್ದೀವಿ, ಹಾಗಾಗಿ ಎಡಗಡೆ ನೆಗೆಟಿವ್ ಆಗುತ್ತೆ. ಸರಿ ತಾನೆ? ಕೊನೆಯ ಉತ್ತರ ಅವ್ರು ಕೇಳಿದ್ದಾರೆ ಏನಂತ ಹೇಳಿ, ಯಾವ ದಿಕ್ಕು ಅಂತಲೂ ಕೇಳಿದ್ದಾರೆ. ಇನ್ ವಿಚ್ ಡೈರೆಕ್ಷನ್ ಅಂತ ಕೇಳಿದ್ದಾರೆ, ಅದನ್ನು ಬರಿಬೇಕು ನಾವು. ಆ್ಯಂಡ್ ವಿತ್ ವಿಚ್ ವೆಲಾಸಿಟಿ ಕಾಣ್ತಾ ಇದೆ ಇಲ್ಲಿ. ಸೊ ಸ್ಟೇಟ್ಮೆಂಟ್ ಬರಿಬೇಕಾಗುತ್ತೆ ಕೊನೆಯಲ್ಲಿ. ದ ಪ್ಲೇಯರ್ಸ್ ಫಾಲ್ ಟು ದ ರೈಟ್, ಅಲ್ಲ ಲೆಫ್ಟ್ ಅಲ್ವಾ, ವಿತ್ ಅ ವೆಲಾಸಿಟಿ ಆಫ್ 6/23 ಮೀಟರ್ ಪರ್ ಸೆಕೆಂಡ್. ಇದೇ ನಿಮ್ಮ ಉತ್ತರ.